ಈಗ ಎಲ್ಲ ನನ್ನ ಪ್ರೀತಿಯ ಅನ್ನದಾತರಿಗೆ, ತಂದಿರಿಗೆ, ಹಾಗೆಯೇ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಪೂರ್ವಕ ಧನ್ಯವಾದಗಳು. ವಯಸ್ಸಾಗಿಲ್ಲ, ವಯಸ್ಸಾಯ್ತು ಅಷ್ಟೇ. ಯಾಕಂದ್ರೆ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಆಶೀರ್ವದಿಸಿದ್ರು, ಅವ್ರಿಗೆಲ್ಲರೂ ಇವತ್ತು ಇಲ್ಲಿಂದಾನೇ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದ್ರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಹೆಮ್ಮೆಯಾಗಿ ನೋಡ್ರೆಲ್ಲ ಹೆಂಗ್ ನಡ್ಕೊಂಡ್ ಬರ್ತಾರೆ. ಈಗ ಹೇಳಿದ ಟೈಮ್ ಕರೆಕ್ಟಾಗಿ ಬರ್ತಾರೆ ಮಕ್ಕಳು. ಪಾಪ ಅವ್ರ ಮಗ ಅಲ್ಲೊಬ್ರು ಕೂತಿದ್ದಾರೆ ಆ ವೇಳೆ. ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ನಾಯಕ ನಟರಿದ್ರೇನೆ ಒಂದು ಸಿನಿಮಾ ಆಗೋದಕ್ಕಾಗೋದು. ಹಾಗೆ ಎಲ್ಲ ಟೆಕ್ನಿಷಿಯನ್ ಕೂಡ. ಆದ್ರೆ ಎಲ್ಲ ನನ್ನ ಪ್ರೀತಿಯ ನನ್ನ ಹೀರೋಗಳು, ನನ್ನ ಸೂಪರ್ ಸ್ಟಾರ್ಗಳು, ನನಗೆ ಸ್ಟಾರ್ಗಳವರು, ಎಲ್ಲ ನನ್ನ ಸ್ಟಾರ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೂಡ. ಹಾಗೆ ನಾನು ಸಣ್ಣ ಕಥೆಯಲ್ಲೇ ಹೇಳ್ಬಿಡ್ತೀನಿ, ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು. ಶ್ರೀರಂಗಪಟ್ಟಣದ ನಿಮಗೂ ಚೆನ್ನಾಗೆಲ್ಲ ಗೊತ್ತು. ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕ್ಕು 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 ಹೋಗ್ತಾ ಇತ್ತು. ಆ ಕುದುರೆನ ಯಾರೋ ಒಬ್ಬರು ನೋಡಿದ್ರು, ಕುದುರೆ ಸ್ವಲ್ಪ ಪರವಾಗಿಲ್ಲ, ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ, ಇದ್ಯಾಕೆ ಇಲ್ಲಿ ನೋಡ್ತಾರೆ ಅಂತೇಳಿ ಅವ್ರಿಗೆ ಆಕ್ಚುಲಿ ರೇಸ್ ಕೋರ್ಸ್ ಗಂಧಾನು ಗಾಳಿನೂ ಗೊತ್ತಿಲ್ಲ. ಅವ್ರ ಗಂಧ ಗಾಳಿ ಗೊತ್ತಿಲ್ಲ. ಪರವಾಗಿಲ್ಲ ತಗೊಂಡೋಣ ಅಂದ್ಬಿಟ್ಟು ಕರ್ಕೊಂಬಂದು ರೇಸ್ ಕೋರ್ಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆ. ಬೇರೆ ಕುದುರೆಗಳೆಲ್ಲ ಇತ್ತು, ಅವೆಲ್ಲ ತುಂಬಾ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ. ಗೇಟಿಗೆ ಸೇರಿಸ್ತಾರೆ ಗೊತ್ತಾ, ರೇಸ್ ಓಪನ್ ಆಗಕ್ಕೆ ಮುಂಚೆ ಆ ಥರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು. ಆದ್ರೆ ಆ ಕುದುರೆ ಮಾಲೀಕರು ಬಂದು ರಾಮಮೂರ್ತಿ ಅವರು. ಇವತ್ತು ಅದೊಂದೇ ಅಧಿಕಾರ. ಯಾಕಂದ್ರೆ ಆ ಕುದುರೆಗೆ ಹೇಳಕ್ಕಾಗ್ಲಿ ಬೈಯಕ್ಕಾಗ್ಲಿ, ಈ ಕುದುರೆ ನಾನ್ ತಂದು ನಿಲ್ಸಿದೆ ರೇಸ್ ಕೋರ್ಸ್ಗೆ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು MG ರಾಮಮೂರ್ತಿ ಅವರು ಮಾತ್ರ, ಇನ್ಯಾರೂ ಇಲ್ಲ. ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ನೆನೆಸ್ಕೋಬೇಕು ಅವ್ರನ್ನ. PN ಸತ್ಯ ನನ್ನ ನಿರ್ದೇಶಕರು, ಇವತ್ತು ಅವರಿಲ್ಲ ಆದ್ರೂ ಕೂಡ ನಾನು ತುಂಬಾ ನೆನೆಸ್ಕೊಳ್ತೀನಿ. ಅವ್ರನ್ನ ನನ್ನ ಬೆನ್ಮೇಲೆ ಕೂರಿಸೋದು, ಓಡಿಸಿ ಈ ಕುದುರೆನ ಅಂತೇಳಿ. ಅವತ್ತು ರೇಸ್ ಕೋರ್ಸ್ಗೆ ನಮ್ಮ ರಾಮಮೂರ್ತಿ ಅವರು ಬಿಟ್ಟಂತ ಕುದುರೆ ಅದು ಕುಂಡ್ತಾ ಇತ್ತು, ಓಡ್ತಾ ಇತ್ತು, ಏನೋ ಆಯ್ತಿತ್ತು, ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು. ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ. ಯಾಕಂದ್ರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿ ಓಡಬೇಕು, ಅದ್ರಲ್ಲಿ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ. ಆದ್ರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೋ ಒಂದೊಂದ್ಸಲಿನು. ನಾನು ಹೇಳ್ತಾ ಇರೋದು ನಮ್ಮ ನಿರ್ದೇಶಕರು, ನಮ್ಮ PN ಸತ್ಯದಿಂದ ಹಿಡಿದು ಇವತ್ತು ಆಕ್ಚುಲಿ ನಮ್ಮ ತರುಣ, ಹಾಗೇನೆ ನಮ್ಮ ಮಿಲ್ನಾ ಪ್ರಕಾಶ್. ಯಾಕಂದ್ರೆ ಅದಷ್ಟೂ ಜನ ನನ್ನ ಬೆನ್ಮೇಲೆ ಕೂತೇ ಓಡಿಸೋದು. ಖಂಡಿತ ನಂದಲ್ಲ ಸಿನಿಮಾ, ನಾ ಮಾಡೋದಲ್ಲ. ಅವಾಗ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು, ಕುದುರೆಗೆ ಯಾವಾಗ ನಾಳೆ ಗೇಟ್ ಹಾಕ್ಬೇಕು, ಎಲ್ಲಿ ಸ್ಪೀಡ್ ಹತ್ಬೇಕು, ಎಲ್ಲಿ ಸ್ಲೋ ಡೌನ್ ಮಾಡಬೇಕು, ಆ ಕುದುರೆ ಉಸಿರೆತ್ತಕ್ಕೆ ಎಷ್ಟು ಜಾಗ ಕೊಡಬೇಕು ಅಂತ ಆ ಜಾಗಿಗೆ ಮಾತ್ರ ಗೊತ್ತಿರುತ್ತೆ. ಕುದುರೆ ಗೊತ್ತಿರಲ್ಲ. ಕುದುರೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು. ನಾನು ಯಾವುದೇ ಒಂದು, ಅದು ಚಿತ್ರರಂಗ ಆಗ್ಬೋದು, ರಾಜಕೀಯ ಆಗ್ಬೋದು, ಇಲ್ಲ ಬಿಸ್ನೆಸ್ ಆಗ್ಬೋದು, ಶ್ರಮ ಅನ್ನೋದು ಹೊಂದಿದ್ರೆ ಅವರಿಗೆ 25 ವರ್ಷ ಸಕ್ಸಸ್ಸು ಇದು ಖಂಡಿತ. ಶ್ರಮ ಇಲ್ದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ. ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು. ಯಾಕಂದ್ರೆ ನನಗೆ ಹೇಳ್ಕೊಟ್ಟಿದ್ರೆ ನಾನು ಕಲ್ತ್ಕೊಂಡ್ಬಂದಿದ್ದೆ. ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಇವತ್ತಿಲ್ಲ, ದೊಡ್ಡ ದೊಡ್ಡವರು. ಆದ್ರೆ ನಮ್ಗಿಂತ ಈಗ ಸೀನಿಯರ್ಸ್ ತುಂಬಾ ಜನ ಇದ್ದಾರೆ. ರವಿ ಸರ್ ಆಗ್ಬೋದು, ಶಿವಣ್ಣ ಅವ್ರು ಆಗ್ಬೋದು, ನಮ್ಮ ವಿನೋದ್ ರಾಜ್ ಅವ್ರು ಆಗ್ಬೋದು. ಯಾಕಂದ್ರೆ ವಿನೋದ್ ರಾಜ್ ಅವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು. ಅವ್ರ ನಾಯಕರು ಆಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ. ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು. ನಾನು ಅವಾಗ ಕಾಲೇಜಲ್ಲಿ ಸಣ್ಣ ಒಂದು ಪಾತ್ರ, ನಾನು ಸಣ್ಣ ದೊಡ್ಡದು ಅಂತ ಹೇಳೋದು ನನ್ನ ಪಾತ್ರ ಅದು. ಆದ್ರೆ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ನಾರಾಯಣ ಅವರು. ಅದಕ್ಕೆ ನಿಮ್ಗೆ ಅವಾಗಲೇ ನಾನು ಅಂದಿದ್ದು ಈ ಟಂಗ ಕಟ್ಟ ಕುದುರೆ ಅಂದಾಗ, ಅಂದ್ರೆ ನಾನು ಇದನ್ನ ಅಂತ ಹೇಳ್ತಾರೆ. ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ ಕೋರ್ಸ್ ತಂದು ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ. ಯಾಕಂದ್ರೆ
ಪ್ರಾಣಿಗಳನ್ನ ಹೋಲಿಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ, ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ. ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ, ನನ್ನ ಹೆಸರು ಯಾಕೆ ಎತ್ತದೆ ನೀವು ಕೇಳಲ್ಲ. ಅದಕ್ಕೆ ಯಾಕಂದ್ರೆ ಒಂದು ನಾನು ಹೇಳ್ತೀನಿ, ಫಸ್ಟ್ ಅವಮಾನಗಳೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವಮಾನಗಳು ಆದ್ಮೇಲೆ ಸನ್ಮಾನ ಸಿಗೋದು ನಮಗೆ. ಪರವಾಗಿಲ್ಲ, ಚಪ್ಪಲಿ ನೋಡಿದ್ರೆ ಹೊಡೆದ ಪರವಾಗಿಲ್ಲ, ಮತ್ತೆ ಅವಾಗೆಲ್ಲ ಆ ಥರ ಬೇಜಾರಾಗಿರ್ಬೋದು, ಪರವಾಗಿಲ್ಲ. ಅದು ಹೂ ಹಾಕ್ಸ್ಕೋಬೇಕು ಅಷ್ಟೇ ಪ್ರೌಡಾಗಿ ಹೆಂಗೋ ಹಾಕ್ಸ್ಕೊಳ್ಳೋಲ್ಲ, ಅದು ಕೂಡ ಪ್ರೌಡಾಗಿ ಇಟ್ಕೊಳ್ಳೋಲ್ಲ, ತಪ್ಪೇನಿಲ್ಲ. ಆಮೇಲೆ ಅಣ್ಣಸ್ ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್ 100% ಸರ್, ಆಮೇಲೆ ಬ್ಯಾಡ್ ಬಾಯ್. ಏನಾಗುತ್ತೆ, ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿ ಆಗಿರುತ್ತೆ. ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕೊಳ್ಳೋಕ್ಕಾಗುತ್ತೆ. ಪರವಾಗಿಲ್ಲಮ್ಮ ಹೂ ನಮ್ಮ ಅಂತ. ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಮೂವ್ ಅನ್ಬೋದು, ಇಲ್ಲಿಗೆ ಬಂದಾಗ ಮೂವ್ ಅನ್ಬೋದು, ಇಲ್ಲಿಗೆ ಬಂದಾಗ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ 3 ಸಲ ಎದ್ದೇಳ್ತೀವಿ ಗೊತ್ತಾ, 3ನೇ ಸಲಿಗೆ ನಂಬಿಟ್ಟು ಓದಿದೀವಿ ಗೊತ್ತಾ, ಅದೇ ಕೋಪ ಅಷ್ಟೇ. ಯಾಕಂದ್ರೆ ನಾನು ಬದುಕ್ಬೇಕಲ್ಲ, ಅದು ಇಷ್ಟೊಂದು ಆಗ್ಬೋದು. ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು. ಬಟ್ ನಾನು ಇವತ್ತಿಗೂ ಹೇಳ್ತೀನಿ, ನಾನೆಲ್ಲ ಬದಿಗಿಡ್ತೀನಿ. ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನಗೆ ಕೆಲಸ ಮುಖ್ಯ. ಏನೇ ಆಗಲಿ ಆ ಪದ ನನಗೆ ತುಂಬ ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಇಲ್ಲ, ನನ್ನ ಹತ್ರ ಪುರ್ಸೊತ್ತು ಇಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನ್ ಕೆಲಸ ಮಾಡಬೇಕು, ಇದಷ್ಟೇ ನಾನು ಕಲ್ಸ್ಕೊಳ್ಳೋದು. ಇವತ್ತು ಇವಳು ಇರ್ತಾಳ, ಅವಳು ಇರ್ತಾಳೆ, ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಆಗ್ತಂತ ನನ್ನ ನಿರ್ಮಾಪಕರು, ನನ್ನನ್ನ ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರಿಸೋದು ನನ್ನ ಸೆಲೆಬ್ರಿಟಿಗಳಿಗೆ, ಅವ್ರೇನು ಮನೆಗೆ ಹಾಕೊಳ್ಳಲ್ಲ. ಇದಕ್ಕೆ ನಾನ್ಯಾಗ ತಲೆ ಕೆಡಿಸ್ಕೊಂಡೆ? ಹೌದು ಅಲ್ವಾ? ಇಲ್ಲ 25 ವರ್ಷ ಇಷ್ಟೆಲ್ಲ ನಾನು ತಲೆ ಹಾಕೊಂಡಿದ್ರೆ 25 ವರ್ಷ ನಾನು ಮೋಸ್ಟ್ಲಿ 10 ವರ್ಷ ಓಡೋಗ್ಬಿಡ್ತಿದ್ದೇನೆ ಎಲ್ಲರೂ. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ಇದು ನನಗಿದಾಗಲೇಬೇಕು, ಇದು ಮಾಡಲೇಬೇಕು. ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋಲ್ಸ್ಕೊಂಬಂದಿರೋಂಥ ದಾರಿ ಇದು. ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ, ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ. ನೋಡಿ ಹಿಂಗೆ ಮಾತುಗಳು ಬರುತ್ತೆ ಅನ್ನಕ್ಕೆ. ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು. ಕೆಳಗಡೆ ಇಳಿದು ಮೇಲ್ಗಡೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು. ನಾನು ಆಕ್ಚುಲಿ ಸಚಿಗೆ ನಮ್ಮ ಸೀನಣ್ಣ ಇಬ್ಬರು ಹೇಳಿದೆ, ನೋಡಿದ್ರೆ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲ, ಹಂಗಾರೆ ಭಗವಂತನ ಹತ್ರ ನಾನೇನು ಕೇಳ್ಕೊಳ್ಳಿ, ಇನ್ನೇನು ಕೇಳ್ಕೊಳ್ಳೋದು, ಕೇಳೋದೇನಿಲ್ಲಪ್ಪ ನಂದು. ಧನ್ಯವಾದಪ್ಪ, ಇಲ್ಲಿವರೆಗೂ ತಂದಿದ್ಯಾ, ಥ್ಯಾಂಕ್ಸ್ ಅಷ್ಟೇ. ಇನ್ನೂ ನಂಗೆ 10 ಕೋಟಿ ಇಟ್ಕೊಂಡು ಏನಕ್ಕೆ ಕೇಳಿ ನಾನು? ಒಂದು ಕೆಂಪಸ್ ಇದ್ದದ್ದು ಕೋಟಿಗಟ್ಟಲೆ ಕಾಲ ಮೇಲೆ ಕೂರಿಸ್ಬಿಟ್ಟು ಇಲ್ಲಿ ದರ್ಶನ ಕೂಡ ಕೊಡ್ತಿದ್ದಾರೆ, ಇನ್ನೇನೇ ನನಗೆ ಬೇಕು? ಹೌದಲ್ಲ? ಹೌದು ಅಲ್ವೇ? ಆದರೆ ಅದನ್ನು ತಗೊಳಕ್ ನೀವು ಶ್ರಮ ಪಟ್ಟು ಅಷ್ಟೇ, ಅಡ್ಡದಲ್ಲಿ ಕಾಲಾಕ್ಬೇಡ್ರಿ. ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ, ಯಾಕಂದ್ರೆ ಅಕ್ಕ ತಂಗಿರೋದ್ರೆ ಬೇಜಾರು ಮಾಡ್ಕೋಬೇಡ್ರಿ. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಎರಡು ಬಿಟ್ಟು ಇನ್ನೇನು ಮಾಡ್ತೀರ. ಯಾವ ನಿಮ್ಮ ಬಗ್ಗೆ 1000 ಮಾತಾಡೋದು ಹೋಯ್ತಾರೆ ಇದು ಮಾಡಿ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಂದೇ ಒಂದು ದಯಲ್ಲಿ ಇಟ್ಕೊಳ್ರಿ, ನಾನು ಗುರಿ ಅಲ್ಲಿರ್ಬೇಕು. ಈಗಲೂ 25 ವರ್ಷ ಆದಾಗ ನನ್ನ ಮನೇನು ಕೇಳಿದಾಗ ಯಾರೋ ಹೇಳ್ತಿದೆ, ಇನ್ನೂ 0ಲೇ ಇದ್ದೀನಿ ನಾನು ಅಂತ. ಯಾಕಂದ್ರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲ್ಸದ ಮೇಲೆ, ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ. ನೀವು ತುಂಬಾ ಇಷ್ಟಪಟ್ಟು ನಿಮ್ಮ ಕೆಲಸಗಳು ಮಾಡಿ, ಏನೇ ಮಾಡಿ, ಇವೆರಡು ಕೆಲಸ ಬಿಟ್ಟು ಏನು ಕಾರ್ ಮಾಡಿ, ಖಂಡಿತ ಒಂದಲ್ಲ ಒಂದಿನ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ. ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟೇ, ಅವ್ರು ಯಾವ್ದೇ ಕೆಲಸ ಇರಲಿ, ಚಿತ್ರರಂಗ ಇರಲಿ, ಬಿಸ್ನೆಸ್ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಮಾಡಿ. ಇವತ್ತು ಇಲ್ಲಿಗೆ ಕರ್ಕೊಂಬರೋದಕ್ಕೆ, ಇವತ್ತು ಇಲ್ಲೇ ಮಾಡೋದಕ್ಕೆ, ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ. ಯಾಕಂದ್ರೆ ಎಲ್ಲಾ ಪಕ್ಷದವ್ರು ಇದ್ದಾರೆ ನೋಡಿ. ಆಕ್ಚುಲಿ ನಮ್ಮ ಉದಯಣ್ಣ ಇಲ್ಲೇ ಕೂತವ್ರೆ, ನಮ್ಮ ದರ್ಶನ್ ಪುಟ್ಟಣ್ಣವರಿದ್ರು, ಅಮ್ಮ ಬಂದಿದ್ರು. ಏನಕ್ಕೆ ಅಮ್ಮ ಬಗ್ಗೆ ನಾನು ಅದೊಂದು ಹೇಳ್ಬೇಕು. ನನಗೆ ಹೆತ್ತ ತಾಯಿ ಒಬ್ಳಾದ್ರೆ ನನ್ನ ಬುದ್ಧಿ ಕಲಿಸಿದ ನಮ್ಮ ಅಮ್ಮನೇ, ಅದು ಸುಮ್ಮಮ್ಮ. ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೆ ಮೋಸ್ಟ್ಲಿ ಅಲ್ಲಿ ಹೊಡೆದೋ ಇರೋ ಗೊತ್ತಿಲ್ಲ. ನಾನು 4 ಸಲ ಕೈ 7 ದಿನಕ್ಕೂ ನನಗೆ ಭಯ ಆಗುತ್ತೆ. ಇವತ್ತಿಗೂ ಹೇಳ್ತೀನಿ ಕೇಳ್ರಿ, ನಂದು 4 ಬೆರಳು ಸೇರಿದ್ರೆ ಅದು 2 ಬೆರಳು ಆಗುತ್ತದೆ. ಅಷ್ಟು ದಪ್ಪ ಇದ್ರೆ ನಮ್ಮ ಅಪ್ಪಾಜಿ ಕೈ. ಭಯ ಹೇಳೋದು ಒಂದೇ ಒಂದು ಇಟ್ಕೊಟ್ಟು ಸಾಕು. ಒಂದು 15 ದಿನ ಹಿಂಗೆ ಇಟ್ಕೊಂಡು ಓಡಾಡ್ಬೇಕು ನಾವು. ಯಾಕಂದ್ರೆ ಯಾರು ಮುಖ ತೋರಿಸಲ್ಲ, ಹಾಕಿರಲ್ಲ. ಅವತ್ತೆಲ್ಲ
ನನಗೊಂದು ಪ್ರೊಟೆಕ್ಷನ್ ಆಗಿ ನಿಲ್ತಾ ಇದ್ದಿದ್ದೆ ಸುಮ್ಮಮ್ಮ. ಏನಾರು ಅಪ್ಪಾಜಿ ಯಾವುದೋ ಇದಕ್ಕಾದ್ರೂ ಬೈತಾರೆ ನನಗೆ, ಅವ್ರ ಮಧ್ಯದಲ್ಲಿ ತಡೆಯೋರು. ಯಾಕಂದ್ರೆ ಅವ್ರು ಒಬ್ಬರು ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು, ಕೇಳ್ತಾ ಇರಲಿಲ್ಲ ಅಂದ್ರೂ ಸ್ವಲ್ಪ ಓಕೆ ಅನ್ನೋದು ಇವಾಗ. ಆದ್ರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನಂದು ಏನೇ ತಪ್ಪುಗಳಿರಲಿ, ಒಳ್ಳೇದು ಮಾಡಿದಾಗ ಯಾವತ್ತು ಹೊಗಳೋದಿಲ್ಲ ಅವರು, ಇವ್ನು ಕೊಂಬಂದು ಹೊಗಳಲ್ಲ ನಾನು. ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದೆ ನಂಗೆ ಸುಮ್ಮನೆ. ಸೊ ಯಾವತ್ತಿದ್ರು ಅವ್ರ ಮೇಲೆ ತುಂಬ ಅಂದಾನೆ. ಯಾಕಂದರೆ ಮೋಸ್ಟ್ಲಿ ಅಬ್ಬಿಗೆ ಎಷ್ಟು ಇದು ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಹತ್ರ ಅಷ್ಟು ನಮಗೆ ಮಾಡ್ತಾರೆ. ಅದಕ್ಕೆ ಅಬ್ಬಿಗೆ ಹೊಟ್ಟೆ ಉರಿ ಬಿಡ್ಬೋದು, ಪರವಾಗಿಲ್ಲ. ಯಾಕಂದ್ರೆ ನನ್ನ ತಮ್ಮ ಸೊ ಅದೇ ಥರ ನನಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡ್ಕೊಂಡು ಅವ್ರ ಜೊತೆನೇ ಇದ್ಕೊಂಡು ಇಷ್ಟೆಲ್ಲ ನಮ್ಮನ್ನು ಸಹಿಸ್ಕೊಂಡು ನಾನಿವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. 57-58 ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟಿಯರಾಗ್ಬೋದು, ಕ್ಯಾಮ್ರಾಮನ್ಗಳು, ಟೆಕ್ನಿಷಿಯನ್ಗಳು, ಒಬ್ಬ ಲೈಟ್ ಬಾಯ್ ಆಗ್ಬೋದು, ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದೊಂದು. ಯಾಕಂದರೆ ನಾನು ಯಾವತ್ತೂ ಅದನ್ನ ಕೇಳಿಲ್ಲ, ಕೇಳೋದು ಇಲ್ಲ. ಆದರೆ ಗೊತ್ತಿಲ್ಲದೇನೋ ಅವ್ರಿಗೇನಾದ್ರು ನೋವು ಮಾಡಿದ್ರೆ 25 ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟೂ ಜನಕ್ಕೆ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಗೊತ್ತಿಲ್ಲ, ಯಾವುದೋ ತಪ್ಪು ಕೆಲಸ ಅವ್ರಿಗೆ ಬೇಜಾರು ಮಾಡಿರ್ತೀನೇನೋ. ದಯಮಾಡಿ ಅವ್ರನ್ನೆಲ್ಲ ಹೊಟ್ಟೆ ಹೋಗ್ಕೊಂಡು ಹಿರಿಯರು ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿಯ ಕಲಾವಿದರು. ಯಾಕಂದರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯುವಂಥದ್ದಲ್ಲ, ಎಲ್ಲರೂ ಕೈ ಜೋಡಿಸಿದ್ರೇ ಚಿತ್ರರಂಗ ಆಗೋದು. ಇದು ನಾನು ಅಂತ ಅಂದ್ಬಿಟ್ರೆ ಮುಗಿತು, ಅವತ್ತೇ ನಮ್ದು ಲಾಸ್ಟ್ ಅಂತ. ಇವತ್ತೇನು ಇಲ್ಲಿಗೆ ಇದೀವಿ, ಏನಕ್ಕೆ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆತ ಇಲ್ಲಿಗೆ ಮಾಡಬೇಕು, ಇಲ್ಲ ಅಣ್ಣ ನನಗೆ ಕೊಡ್ಬೇಕು, ನಾನೇ ಮಾಡಬೇಕು ಇದನ್ನು. ನಾನಂದ್ರೆ ಬೇಡ ನಾನು ಮೊನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡಿದ್ದೀನಿ, ಬೇಡ ನನ್ನ ಕೈಲಿ ಆಗಲ್ಲ ಕಣ, ಇಲ್ಲ ನಾವು ಇಲ್ಲೇ ಮಾಡಬೇಕು. ಹೌದು, ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದರೆ, ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನು ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮವಾಯಿಗೆ ಹಾಕದೆ ಹೊರತು ಇನ್ನೆಲ್ಲೂ ಹಾಕಲ್ಲ. ನಾವು ಬೆಂಗಳೂರಲ್ಲಿ ಸಾಯಲಿ, ಮೈಸೂರಲ್ಲಿ ಸಾಯಲಿ, ಇನ್ನೊಂದು ಕಡೆ ಸಾಯಲಿ, ಮತ್ತೊಂದು ಕಡೆ ಸಾಯಲಿ, ಈ ದೇಹ ಇಲ್ಲೇ ಆಕ್ಚುಲಿ ಬೂದಿಯಾಗಿ ಹೋಗೋದಕ್ಕೆ. ಅದಕ್ಕೆ ಯಾಕ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು, ನಿಡ್ರೆ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು. ಆದ್ರಿಂದ ಅದು ವ್ಯಾಮೋಹ ಇಲ್ಲಿದ್ದು ಪಟ್ಟಣಕ್ಕೆ ನಮಗೆಲ್ಲ ಇರೋದು. ನೀವೆಲ್ಲ ಇಷ್ಟೊತ್ತು ಕೂತು ನಮ್ಮೆಲ್ಲ ಆ್ಯಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬ ಚೆನ್ನಾಗಿ ಇಲ್ಲಿ ನೃತ್ಯ ಮಾಡಿದ್ರು, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು. ಎಲ್ಲ ನನ್ನ ಅಣ್ಣ ತಮ್ಮದಿರು ಬಂದಿದ್ರು. ಹಾಗೇನೆ ಹೇಮ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಅ ಲಾಟ್. ಪಾಪ ಎಲ್ಲರೂ ಇಷ್ಟೊತ್ತು ಎಂಟರ್ಟೈನ್ಮೆಂಟ್ ತುಂಬ ಥ್ಯಾಂಕ್ಸ್. ಹಾಗೇನೆ ನಮ್ಮ ಮಹೇಶ್ಗೂ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಹರಿಕೃಷ್ಣ ಅವರು ಹಿಂದ್ಗಡೆ ಕಾಣೆಯಾಗಿದ್ದಾರೆ, ಬರ್ತಾರೆ. ಯಾಕಂದರೆ ಅವರು ನಮ್ಮ ತರುಣ, ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ, ನೀವೆಲ್ಲ ಇಷ್ಟೊತ್ತಾದರೂ 11:30 ಮುಕ್ಕಾಲಾದರೂ ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಕಾಯಿಸಿದ್ದಕ್ಕೂ ಕೂಡ ಕ್ಷಮಿಸಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ, ನೀವು ಹಾಕೋ ಒಂದೊಂದು ಕೂಳು ಕೂಡ ನಮಗೆ ತುಂಬ ಮುಖ್ಯ. ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ನಿಮ್ಮ ಪ್ರೀತಿ ಇದೇ ಥರ ತೋರಿಸ್ರಿ. ಅವ್ರುಗಳಿಗೂ ನಿಮ್ಗೆ ಸೇವೆ ಮಾಡೋದು, ಅವ್ರ ಅಭಿನಯದಿಂದ ನಿಮ್ಮನ್ನ ಮನೋರಂಜಿಸೋ ಅವಕಾಶ ಅವ್ರಿಗೂ ತುಂಬ ಎತ್ಕೊಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಎಷ್ಟು ದಿನ ಇರ್ತವೋ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದ್ಸಲಿ ಹೋಗ್ತಾನೆ ಇರ್ತೀವಿ ಏಜ್ ಬೈ ಏಜ್. ಎಲ್ಲರೂ ಅವ್ರವ್ರದ್ದೇ ಆದಂಥ ಸ್ಥಾನಗಳು ಮಾಡ್ಕೋತಾರೆ. ಅವ್ರಿಗೆಲ್ಲರೂ ಒಳ್ಳೇದಾಗಲಿ. ನಿಮ್ಮೆಲ್ಲ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನನ್ನಂಥ ಸಣ್ಣ ಸಣ್ಣ ಕಲಾವಿದರಿಗೆ ಕೊಟ್ರಿ, ಹರಿಸಿ, ಬೆಳೆಸಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲ ಪಾದಗಳಿಗೆ ನಾನು ಇಲ್ಲಿಂದಲೇ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು.